ಇತ್ತೀಚೆಗೆ ದೇಶಾದ್ಯಂತ ಅನಾಗರಿಕ ರೀತಿಯಲ್ಲಿ ನಡೆದ ದಂಗೆಯನ್ನು ನಮ್ಮ ಮಾಧ್ಯಮದವರು, ಬಹುತೇಕ ಮಾಧ್ಯಮದವರು ಅದನ್ನು ಜೆನ್ಜಿ ಪ್ರತಿಭಟನೆ ಅಂತೇಳಿ ಬಿಂಬಿಸಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಅದರಿಂದ ಯಾರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲವೋ ಅವರನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಪ್ರತಿಭಟನೆಗೆ ಅವರು ಭಾಗವಹಿಸುವ ಹಾಗೆ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ದೇಶದ್ರೋಹಿಗಳು ಕೆಲವು ಒಂದು 5, 10, 50 ಸಾವಿರ ಅಂತಲೇ ಇಟ್ಕೊಳ್ಳಿ. ಆದರೆ ಭಾರತದ ಜನಸಂಖ್ಯೆಯಲ್ಲಿ ಈ ಜೆನ್ಜಿ ತಲೆಮಾರಿನ ಆ ಒಂದು ವಯೋಮಾನದ ಮಕ್ಕಳ ಸಂಖ್ಯೆ ಸುಮಾರು 38 ಕೋಟಿ ಇದೆ ಮಿತ್ರರೇ. ಆ 38 ಕೋಟಿ ಬಿಡಿ, 1 ಕೋಟಿ ಕೂಡ ಅಲ್ಲಿ ಯಾರೂ ಭಾಗವಹಿಸಲಿಲ್ಲ. ಆದ್ದರಿಂದ ಅದನ್ನು ಪರೋಕ್ಷವಾಗಿ ಅವರೆಲ್ಲ ನೀವು ಅದರಲ್ಲಿ ಭಾಗವಹಿಸಿದ್ದೀರಿ ಅನ್ನೋ ಒಂದು ಪ್ರಚಾರ ಕೊಟ್ಟು ತಪ್ಪು ಮಾಡಿದ್ದಾರೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಆ ಜೆನ್ಜಿಗಳ ಮಾನಸಿಕ ಒಂದು ಸಮೂಹ ಮಾನಸಿಕತೆಯನ್ನು ವಿಶ್ಲೇಷಣೆ ಮಾಡ್ತಾ ಅವ್ರು ಯಾಕೆ ಭಿನ್ನವಾಗಿ ಯೋಚಿಸ್ತಾರೆ, ಅದನ್ನು ಹೇಗೆ ದೇಶ ವಿರೋಧಿ ಶಕ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸೋಲನ್ನು ಬಯಸುವಂಥ ಜಿಯೋಪಾಲಿಟಿಕ್ಸ್ನಲ್ಲಿ ಭಾರತ ಸೋಲನ್ನು ಬಯಸುವಂತಹ ಶಕ್ತಿಗಳು ಹೇಗೆ ಆ ಮಕ್ಕಳ ಮಾನಸಿಕತೆಯನ್ನು ಬಳಸಿಕೊಳ್ತಾರೆ ಎಂಬಿತ್ಯಾದಿ ಗಂಭೀರ ವಿಶ್ಲೇಷಣೆಯನ್ನು ಮಾಡ್ತೇನೆ. ದಯವಿಟ್ಟು ವಿಡಿಯೋದ ಕ್ವಾಲಿಟಿ ನೋಡಿ, ನೀವು ಸ್ಕಿಪ್ ಮಾಡಬೇಡಿ. ನಾವು ನನ್ನ ರೆಕಾರ್ಡ್ ಮಾಡ್ತಿರೋ ನನ್ನ ಪತ್ನಿ ನಾವಿಬ್ಬರು ಪೂರ್ಣ ಪ್ರಮಾಣದ ರೈತರಾಗಿದ್ದರಿಂದ ವಿಡಿಯೋದ ಅಂದ ಚಂದಕ್ಕೆ ಗ್ರಾಫಿಕ್ಸ್ನ ಗಿಮಿಕ್ಗಳಿಗೆ ನಾವು ಅಳವಡಿಸಿಕೊಳ್ಳಕ್ಕೆ ಇದನ್ನು ವಿಡಿಯೋದಲ್ಲಿ ಅಳವಡಿಸಿಕೊಳ್ಳಕ್ಕೆ ಸಮಯ ವ್ಯರ್ಥ ಮಾಡಲಿಲ್ಲ. ಆದರೆ ವಿಷಯ ತುಂಬ ಗಂಭೀರವಾದ್ದು. ಸ್ಕಿಪ್ ಮಾಡಿಬಿಡಿ ದಯವಿಟ್ಟು. ನಾನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಇಂಥದ್ದೆಲ್ಲ ಹೇಳೋದಿಲ್ಲ. ಆದರೆ ನಾನು ಹೇಳಿದ ವಿಚಾರಗಳನ್ನು ನೀವು ಪೂರ್ಣವಾಗಿ ತಿಳ್ಕೊಂಡು ವಿಚಾರ ಮಂಥನ ಮಾಡಿ, ಅದನ್ನು ವಿಚಾರ ವಿಮರ್ಶೆ ಮಾಡಿ, ಅದು ಸರಿಯೋ ತಪ್ಪೋ ಅಂತ ನಿಮಗೆ ತಿಳಿಯುತ್ತದೆ ಮಿತ್ರರೇ. ಈ ಪದ ಮಾಧ್ಯಮದವರು ಪದೇ ಪದೇ ಬಳಸಿ ಜೆನ್ಜಿ ಅಂತ ನಿಮಗೆ ಅದೇನೋ ಒಂದು ವಿಚಿತ್ರ ಭಯಂಕರ ಬುದ್ಧಿವಂತರು ಭಾರಿ ಏನೋ ಯಾರೂ ಮಾಡೋದನ್ನು ಮಾಡಿದ್ದಾರೆ ಅಂತ ನೀವೊಂದು ಭ್ರಮೆಗೆ ಬಿದ್ದಿರ್ತೀರಿ ಮಿತ್ರರೇ. ಹಾಗೇನೂ ಇಲ್ಲ. ಇದು ಇವತ್ತಿಗೂ ಹೊಸ ತಲೆಮಾರು ಯಾವುದಾದ್ರೂ ಒಂದು ಬಂದರೆ ಅದು ಸ್ಮಾರ್ಟ್ ಆಗಿರುತ್ತೆ. ನಿಜವಾಗ್ಲೂ ಅವರು ಸ್ಮಾರ್ಟ್ ಇರೋದಿಲ್ಲ. ನಿಮಗೊಂದು ಹೇಳಬೇಕಂತಂದರೆ ಮಗು ಹುಟ್ಟಿದಾಗ ಅದು ಫ್ರೆಶ್ ಪೀಸ್ ಆಗಿರ್ತದೆ. ಅದಕ್ಕೆ ಸೂಸು ಎಲ್ಲಿ ಮಾಡ್ಕೊಳ್ತೇನೆ, ಕಕ್ಕ ಎಲ್ಲಿ ಮಾಡ್ಕೊಳ್ತೇನೆ ಅನ್ನೋ ಅನುಭವ ಇಲ್ಲ. ಅದು ನಿಧಾನ ಬೆಳೆದಾಗ ಅದು ಎಲ್ಲೆಲ್ಲಿ ಮುಟ್ಟಿ ನೋಡಿ ನನಗೆ ಈ ಥರ ಬಾಡಿ ಪಾರ್ಟ್ಸ್ ಇದೆ, ಅಲ್ಲಿಂದ ಸೂಸು ಬರುತ್ತೆ, ಇಲ್ಲಿಂದ ಕಕ್ಕ ಬರುತ್ತೆ ಅಂತ ಅದಕ್ಕೆ ಅದರ ಪ್ರಜ್ಞೆಗೆ ಬರ್ತದೆ. ಆದರೆ ಅದು ಹುಟ್ಟುವಾಗ ಒಂದು ಫ್ರೆಶ್ ಪೀಸ್ ಅಷ್ಟೇ. ಆ ಮಗು ಹುಟ್ಟುವಾಗ ಎಂಥ ಕಾಲಘಟ್ಟದಲ್ಲಿ ಹುಟ್ಟುತ್ತದೆ ಅಂತಂದರೆ ಹಿಂದಿನ ತಲೆಮಾರು, ಅದು ನಾವು ಮಾಡರ್ನ್ ಅಂತ ಭಾವಿಸುವಂಥ ಹೊಸ ಕಾಲಘಟ್ಟದಲ್ಲಿ, ಅದು ಸೈಕಲ್ ಅನ್ವೇಷಣೆಯ ಕಾಲದಲ್ಲೇ ಇರ್ಬೋದು, ಟೆಲಿಸ್ಕೋಪ್ ಅನ್ವೇಷಣೆಯ ಕಾಲದಲ್ಲಿ ಆ ಹೊಸ ಮಗು ಹುಟ್ಟಿದ್ದು ಫ್ರೆಶ್ ಪೀಸೇ ಆಗಿರುತ್ತೆ, ಅದು ಮಾಡರ್ನ್ ಪೀಸೇ ಆಗಿರುತ್ತೆ. ಅದು ಅಲ್ಲಿಂದ ಅದರ ಜೀವನವನ್ನು ಮುಂದುವರಿಸ್ತದೆ. ಆದ್ದರಿಂದ ಅದಕ್ಕೆ ಗೊತ್ತಿಲ್ಲದೆ ನಾನು ಸ್ಮಾರ್ಟ್ ಅಂತ ಹೇಳಿ ಒಂದು ಆ ಭ್ರಮೆಗೆ ಬೀಳುತ್ತೆ. ಇದೇ ಸೈಕಾಲಜಿ ಆ ಜೆನ್ಜಿ ಸೈಕಾಲಜಿ ಅಂತ ಆಗತ್ತೆ. ಈ ಜೆನ್ಜಿಗಳು ಇನ್ನೂ ಯಾಕೆ ಭಿನ್ನ ಅಂತ ಹೇಳುವಂತ ನಾನು ಮುಂದೆ ಹೇಳ್ತೇನೆ. ಮತ್ತು ಈ ಘಟನೆ ಇದೆಯಲ್ಲ, ಒಂದು ತಲೆಮಾರು ಹಿಂದಿನವರಿಗಿಂತ ನಾವು ಶ್ರೇಷ್ಠ ಅಂತ ಅಂದ್ಕೊಳ್ಳೋದು ಇವತ್ತಲ್ಲ. ನೀವು ಮಹಾಭಾರತ 5000 ವರ್ಷಗಳ ಹಿಂದೆನೇ ತಗೊಳ್ಳಿ. ಯಾದವರು ಇದ್ದಾರಲ್ಲ, ಒಂದು ಪ್ರವರ್ಧಮಾನಕ್ಕೆ ಬಂದಿದ್ರು. ಕೃಷ್ಣ ಅಂತ ಅಂದರೆ ಅವರು ಎಲ್ಲರೂ ಆರಾಧಿಸುವಂಥ ಒಂದು ಭಾರಿ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾದವರ ಕುಲದಲ್ಲಿ. ಅವರೊಂದು ಪ್ರವರ್ಧಮಾನಕ್ಕೆ ದೊಡ್ಡ ಇದ್ರು. ಈ ಮಹಾಭಾರತ ಯುದ್ಧ ನಡೆದ ಮೇಲೆ ಹೆಚ್ಚಿನವರೆಲ್ಲ ವೀರರೆಲ್ಲ ನಾಶ ಆಗಿದ್ರಲ್ಲ. ಆಮೇಲೆ ಏನು ಉಳಿದಿಲ್ಲ ಮಾಡಲಿಕ್ಕೆ, ಮತ್ತೆ ಹೊಸದಾಗಿ ಚಿಂತನೆ ಮಾಡಲಿಕ್ಕೆ, ಯಾರಾದರೂ ಶತ್ರುಗಳನ್ನ ಮಣಿಸುವ ಅಂತೇಳಿ ಏನಾದರೂ ಯೋಚನೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಆವಾಗ ಅವರು ಐಡಲ್ ಆಗಿಬಿಟ್ರು. ಅವ್ರಿಗೆ ಮಾಡಲಿಕ್ಕೆ ಏನು ಹೊಸದಾಗಿ ಚಿಂತನೆ ಮಾಡಲಿಕ್ಕಾಗಲಿ, ಅವ್ರಿಗೆ ಸಾಧನೆ ಮಾಡಲಿಕ್ಕಾಗಲಿ ಗುರಿಗಳೆಲ್ಲ ಇಲ್ಲ. ಅದರ ಪರಿಣಾಮ ಮುಂದೆ ಏನಾಯಿತು ಅಂತಂದರೆ, ಅವರ ಮುಂದೆ ಬಂದ ಜನ್ರೇಷನ್ ಇದೆಯಲ್ಲ, ಅವರು ಹಿಂದಿನ ತಮ್ಮ ಸಂಸ್ಕೃತಿಯನ್ನು ಅಪಹಾಸ್ಯ ಮಾಡ್ತಾ, ಹಿಂದಿನವರದ್ದು ಸರಿ ಇಲ್ಲ ಅಂತ ಮಾಡ್ತಾ, ಅನಾವಶ್ಯಕವಾದ ಜಗಳಗಳಲ್ಲಿ, ಅನಾವಶ್ಯಕವಾದ ಕಲಹಗಳಲ್ಲಿ ಭಾಗಿಯಾಗಿ, ಅದನ್ನೇ ನಾವು ಯಾದವಿ ಕಲಹ ಅಂತ ಕರೆಯೋದು. ಅವರು ಸಂಪೂರ್ಣ ಆ ಡೈನಾಸ್ಟಿನೇ ನಾಶ ಆಗುವ ಮಟ್ಟಕ್ಕೆ ಅಲ್ಲಿ ತನಕ ಬಂತು. ಅದು 5000 ವರ್ಷಗಳ ಹಿಂದಿನದ್ದು ಅದೇ ಬಂತು. ನಾವು ಸ್ಮಾರ್ಟ್ ಅಂತೇಳಿ ಹಿಂದಿನವ್ರನ್ನ ಲೇವಡಿ ಮಾಡಿದರು. ಅದಾದ ಮೇಲೆ ಇದು ನಾನು ತುಂಬ ಸಲ ಯೋಚನೆ ಮಾಡಿದೆ ಯಾಕೆ ಹೀಗೆ ಆಗಿದೆ ಅಂತೇಳಿ. ಸುಮಾರು ಒಂದು 17ನೇ ಶತಮಾನ, 1650 ಅಂದ್ಕೊಳ್ಳಿ, ಆ ಆಸುಪಾಸಲ್ಲಿ ಭಾರತದ ಸಂಸ್ಕೃತಿ ಇನ್ನೇನು ಮುಗಿದು ಹೋಗುತ್ತೆ, ಭಾರತದ ಒಂದು ಅಸ್ಮಿತೆನೇ ಮುಗಿದು ಹೋಗುತ್ತೆ, ಭಾರತೀಯತೆಯ ಒಂದು ಸಂಸ್ಕೃತಿ ನಾಶ ಆಗತ್ತೆ ಅಂತ ಹೇಳುವ ಒಂದು ಕಾಲಘಟ್ಟದಲ್ಲಿ ಶಿವಾಜಿ ಅನ್ನುವ ಒಬ್ಬ ಹುಲಿ ಬರ್ತಾರೆ. ಅವ್ರ ಹತ್ರ ಏನೂ ಇರಲಿಲ್ಲ, ಸ್ಟಾರ್ಟ್ ಮಾಡಲಿಕ್ಕೆ ಅವ್ರಿಗೆ ಏನೂ ಇರಲಿಲ್ಲ. ಬರಿಗೈನಲ್ಲಿ ಒಂದು ಯೋಧ, ಬರಿಗೈಯಲ್ಲಿ ಅವರಿಗೆ ಸೈನ್ಯ ಕಟ್ಟಲಿಕ್ಕೆ ದುಡ್ಡು ಇರಲಿಲ್ಲ, ಕೋಟೆ ಕಟ್ಟಲಿಕ್ಕೆ ದುಡ್ಡು ಇರಲಿಲ್ಲ, ಅಂಥ ಬೆಂಬಲಗಳು ಕೂಡ ಇರಲಿಲ್ಲ. ಹೆಚ್ಚು ಕಮ್ಮಿ ಭಾರತೀಯ ಸಂಸ್ಕೃತಿ ಆವಾಗ ಪೂರ್ಣ ನಾಶ ಆಗುವ ಹಂತಕ್ಕೆ ಬಂದಿತ್ತು. ಅವರು ಮತ್ತು ಅವರು ಪ್ರಾಣಕ್ಕೆ ಪ್ರಾಣ ಕೊಡುವ ಮಿತ್ರರು ಸೇರಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅತೀ ಕಡಿಮೆ ಸಮಯದಲ್ಲಿ ತಮ್ಮ ಪೂರ್ಣ ಪ್ರಾಣವನ್ನೇ ಒತ್ತೆ ಇಟ್ಟು ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅವರಿಗೆ ಇದರಲ್ಲಿ ಟ್ವಿಸ್ಟ್ ಇರೋದಿಲ್ಲ ಮಿತ್ರರೇ. ಅವರಿಗೊಬ್ಬ ಶಿವಾಜಿಗೆ ಮಗ ಇರ್ತಾನೆ, ಸಂಭಾಜಿ ಅಂತ. ಅವರನ್ನು
ಮೊಘಲರು ಯಾರ ವಿರುದ್ಧ ತಂದೆ ಮತ್ತು ಅವರ ಮಿತ್ರರು, ಆತ್ಮೀಯ ಮಿತ್ರರು ಹೋರಾಟ ಮಾಡಿದ್ದು, ಅವರ ಜೊತೆ ಶಾಮೀಲಾಗಿ ಮರಾಠರ ವಿರುದ್ಧನೇ ಹೋರಾಟ ಮಾಡುವಂಥ ಒಂದು ಸಂದರ್ಭ ಬರುತ್ತೆ. ಆಮೇಲೆ ಅಫ್ಕೋರ್ಸ್ ಆ ಸಾಂಬಾಜಿ ತುಂಬ ಬುದ್ಧಿವಂತರು, ಆ ಹೊಸ ತಲೆಮಾರಿನವರಾದರೂ ಅವರಿಗೆ ಜ್ಞಾನೋದಯ ಆಗುತ್ತೆ, ಅಲ್ಲ ನನ್ನ ಶತ್ರುಗಳು ನನ್ನನ್ನು ಬಳಸಿಕೊಳ್ತಾ ಇದ್ದಾರೆ, ನಾನು ದೇಶದ ಪರವಾಗಿ ನಿಲ್ಲಬೇಕು ಅಂತ. ಅದು ಆ ನಂತರದ ಕತೆ ನೀವೆಲ್ಲ ಓದಿರ್ತೀರ. ಆದರೆ ಇದು ಆ ಕಾಲಘಟ್ಟದಲ್ಲಿ, ಮಧ್ಯಕಾಲೀನ ಅಂದಲ್ಲ, ಆ ಕಾಲಘಟ್ಟದಲ್ಲೂ ನಡೆದಿತ್ತು. ಈಗಿನ ಕಾಲಘಟ್ಟದ ಹೇಳಬೇಕು ಅಂತಂದರೆ, ಅಮೇರಿಕಕ್ಕೆ ಪ್ರತಿಭೆಗಳು ವಲಸೆ ಹೋಗ್ತಾರಲ್ಲ, ಅವರು ನೋಡಿ, ಅವರು ಎಂಥ ಹಿನ್ನೆಲೆಯಿಂದ ಬಂದಿರ್ತಾರೆ ಅಂತಂದರೆ, ಅವರು ತುಂಬ ಕಷ್ಟದ ಜೀವನದಿಂದ ಹಿನ್ನೆಲೆಯಿಂದ ಬಂದಿರ್ತಾರೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ಕಷ್ಟಗಳನ್ನ ಅನುಭವಿಸಿ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಮೇಲೆ ಬಂದು ಅವರು ಪ್ರತಿಭೆಗಳಾಗಿ ಅಮೇರಿಕ ಅವ್ರನ್ನ ಇಂಪೋರ್ಟ್ ಕರ್ಕೊಳ್ಳುತ್ತೆ. ಹಾಗೆ ಹೋದ ಆ ಪ್ರತಿಭೆಗಳ ಮಕ್ಕಳನ್ನು ಮುಂದಿನ ತಲೆಮಾರು ನೋಡಿ, ಹೆಚ್ಚಿನವರ ಕಾಲದ ಕೇಸ್ಗಳಲ್ಲಿ ಇಲ್ಲಿ ಅವರು ತುಂಬ ಅತಿ ಕಷ್ಟದಲ್ಲಿ ಬೆಳೆದು ಬಂದವರು. ಅಮೇರಿಕದಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಅಲ್ಲಿನ ಅವ್ರಿಗೆ ಬೇಕಾದಷ್ಟು ದುಡ್ಡು ಇರುತ್ತೆ, ಅವ್ರನ್ನ ಸಾಮಾಜಿಕ ವ್ಯವಸ್ಥೆ ಎಲ್ಲ ಯಥೇಚ್ಛವಾಗಿರುವಾಗ ಅವರು ಇವರಿಗಿಂತ ಜಾಸ್ತಿ ಬುದ್ಧಿವಂತರಾಗಿರ್ಬೇಕಿತ್ತಲ್ಲ. ಹೆಚ್ಚಿನವರ ಕೇಸಿನಲ್ಲಿ ಅದು ಆಗೋದಿಲ್ಲ. ಅಪ್ಪ ಅತೀ ಬುದ್ಧಿವಂತರಾಗಿರ್ತಾರೆ, ಮಕ್ಕಳು ಬೇರೆ ಇನ್ನೇನೋ ದಾರಿ ತಪ್ಪಿ ಹೋಗಿರುವ ಹೆಚ್ಚಿನ ಕೇಸುಗಳಲ್ಲಿವೆ. ಅವರ ವಿಷಯ ಮಾತ್ರ ಅಲ್ಲ, ಈಗ ಇಲ್ಲೇ ತಗೊಳ್ಳಿ, ಯಾರಾದರೂ ಒಂದು ತುಂಬ ಜೀವನದಲ್ಲಿ ಕಷ್ಟಪಟ್ಟು ಒಂದು ಪ್ರಭಾವಿ ರಾಜಕಾರಣಿ, ದೊಡ್ಡ ರಾಜಕಾರಣಿ ಆಗಿರ್ತಾನೆ, ಅಥವಾ ಯಾರೋ ದೊಡ್ಡ ಸೆಲೆಬ್ರಿಟಿ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಅವರ ಮುಂದಿನ ತಲೆಮಾರು ಮಕ್ಕಳು ಇವರು ಯಾಕಪ್ಪ ಅಪ್ಪ ಅವರು ಪೇರೆಂಟ್ಸ್ ಆಗಿದ್ದಾರೆ, ಮಕ್ಕಳು ಯಾಕಪ್ಪ ಹೀಗಿದ್ದಾರೆ ಅಂತೇಳಿ ನಾವು ಆಶ್ಚರ್ಯ ಪಡುವ ಎಷ್ಟೋ ಒಂದು ಕೇಸುಗಳು ನಮ್ಮ ಮುಂದೆನೇ ಇವೆ, ನಿಮ್ಮ ಸುತ್ತಮುತ್ತನೇ ಇದೆ. ಇದರ ಹಿಂದೆ ಒಂದು ದೊಡ್ಡ ಸೈಕಾಲಜಿ ಇದೆ ಮಿತ್ರರೇ, ಅದೇ ಈ ಜೆನ್ಜಿ ಸೈಕಾಲಜಿ ಕೂಡ. ಈಗ ನಾವು ಜಿರಳೆ ತಿಗಳೆಗಳ ಸಮಸ್ಯೆಗೆ ಬರುವ, ನಾವು ಈ ಎಲ್ಲ ಒಂದು ಈ ಸಂಶೋಧನೆಗಳಿವೆ ಅಲ್ಲ, ಅವು ನಿಧಾನಗತಿಯಲ್ಲಿ ಬಂದು ಮೊದಲು ಸುಮಾರು ಸಮಯ ತಗೊಂಡು, ಸೈಕಲ್ ತಗೊಂಡು, ಚಕ್ರ ತಗೊಂಡು 10,000 ವರ್ಷಗಳ ನಂತರನೇ ಒಂದು ಗಾಡಿ ಅಂಥದ್ದೆಲ್ಲ ಬಂತು. ಚಕ್ರ, ಗುಡ್ಡದ ಮೇಲಿಂದ ಚಕ್ರ ಸುಲಭವಾಗಿ ಉಳುತ್ತೆ ಅಂತೇಳಿ ಅದು ಕೂಡ ಒಂದು ಸಂಶೋಧನೆ. ಅದರಿಂದ ನಿಧಾನವಾಗಿ ಬಂದ ಸಂಶೋಧನೆಗಳು ಇತ್ತೀಚೆಗೆ ಅತೀ ವೇಗವಾಗಿ ಇವತ್ತೊಂದು ಎಲೆಕ್ಟ್ರಾನಿಕ್ಸ್ ಕಂಡಿಡಿದ್ರೆ ಇನ್ನೊಂದು ಮರುದಿನ ಇನ್ನೂ ಅಡ್ವಾನ್ಸ್ಡ್ ಬರುತ್ತೆ. ವೈರ್ ಇದ್ದದ್ದು ಬಂದರೆ ವೈರ್ಲೆಸ್ ಇನ್ನೊಂದು ದಿನ ಬರುತ್ತೆ. ಅದೇ ರೀತಿ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಕಂಪ್ಯೂಟರ್, ಮೊನ್ನೆ ನಾವು ಕಂಪ್ಯೂಟರಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದು ಒಂದು 25 ವರ್ಷಗಳ ಮೊದಲು, 25 ವರ್ಷ ಅಷ್ಟೇ. ಆವಾಗ ನಾವು ಕಂಪ್ಯೂಟರಿಂದ ಕೆಲಸ ಶುರು ಮಾಡಿದ್ವಿ. ಅಲ್ಲಿಂದ ಎಷ್ಟು ವೇಗವಾಗಿ ಬೆಳೀತಾ ಬಂತು ಅಂತಂದರೆ, ನಾವು ಬರೇ 5-10 ವರ್ಷದಲ್ಲಿ ಹಿಂದಿನ ತಲೆಮಾರು ಔಟ್ಡೇಟೆಡ್ ಆಗುತ್ತೆ. ಈಗ ಹುಟ್ಟಿದ ಮಕ್ಕಳು ಇದ್ದಾರಲ್ಲ, ಅವರು AI ಜನ್ರೇಷನ್ನು, ಆಮೇಲೆ ಇಂಥದ್ರಲ್ಲಿ ಹುಟ್ಟಿರೋದ್ರಿಂದ ತಮ್ಮನ್ನು ತಾವು ತುಂಬ ಸ್ಮಾರ್ಟ್ ಅಂದ್ಕೊಳ್ತಾರೆ. ನಿಜವಾಗ್ಲೂ ಮಿತ್ರರೇ, ಸ್ಮಾರ್ಟ್ ಅವರಲ್ಲ, ಅವರ ಹಿಂದೆ ವಿಜ್ಞಾನ ಮತ್ತು ಗಣಿತ ಶಾಸ್ತ್ರಗಳನ್ನ ಅವರು ಸಂಶೋಧನೆ ಮಾಡಿರ್ತಾರಲ್ಲ, ಅವರು ಸ್ಮಾರ್ಟ್. ಆದರೆ ಈ ಜನ್ರೇಷನ್ ಆ ಭ್ರಮೆಗೆ ಬೀಳ್ತಾರೆ. ನಾವು ಇದನ್ನು ಸ್ಮಾರ್ಟ್ ಆಗಿ ಬಳಸ್ತೇವೆ, ಸ್ಮಾರ್ಟ್ ಫೋನ್ ಬಳಸ್ತೇವೆ, ಆಮೇಲೆ ದಾರಿ ಗೊತ್ತಿಲ್ಲದೆ ಎಲ್ಲಿ ಬೇಕಾದರೂ ಹೋಗ್ತೇವೆ, GPS, ಅದನ್ನು ಅವರ ಸ್ಮಾರ್ಟ್ನೆಸ್ ಅಂದ್ಕೊಳ್ತೇವೆ. ಇದು ಹೇಗೆ ಆಯಿತು ಅಂತಂದರೆ, ನಮ್ಮ ದೇಹನೇ ತಗೊಳ್ಳಿ, ನಮ್ಮ ಹೃದಯ ಬಡಿತ ಆಗ್ತಾ ಇರುತ್ತೆ, ರಕ್ತದ ನಿಮ್ಗೆ ಗೊತ್ತಿಲ್ಲದೆ ಅದು ಚಲನೆ ಆಗ್ತಾ ಇದೆ. ನಮ್ಮ ತಲೆಗೆ ಬರೋದು ನಾವು ಬಲಿಷ್ಠರಾಗಿದ್ದೇವೆ, ನಾವು ಶಕ್ತಿವಂತರಾಗಿದ್ದೇವೆ, ಬುದ್ಧಿವಂತರಾಗಿದ್ದೇವೆ. ಇದು ಯಾವುದೂ ನಮ್ಮದಲ್ಲ, ಇದರ ಹಿಂದೆ ಬೇರೇನೋ ಒಂದು ನಡೀತಾ ಇದೆ, ಸಿಸ್ಟಮ್ ನಡೀತಾ ಇದೆ. ಆದರೆ ನಾವು ಹೇಗೆ ಭ್ರಮೆಗೆ ಬೀಳ್ತೇವೆ ಅಂತಂದರೆ, ನಮಗದು ಅದರಲ್ಲಿ ನಮ್ಮ ಕೈವಾಡ ಏನೇ ಇಲ್ಲದೆ ಇದ್ದರೂ ಕೂಡ ನಮ್ಮ ಮೆದುಳು ಕೆಲಸ ಮಾಡೋದು, ನಮ್ಮ ಹಾರ್ಟ್ ಕೆಲಸ ಮಾಡೋದು, ಕಿಡ್ನಿ ಕೆಲಸ ಮಾಡೋದು, ನಮ್ಮ ಮಸಲ್ಸ್ ಬಲಿಷ್ಠವಾಗಿ ಕೆಲಸ ಮಾಡೋದು, ಇದರಲ್ಲಿ ಯಾವುದೂ ನಮ್ಮ ಕೈವಾಡ ಇಲ್ಲದೇ ಇದ್ದರೂ ಕೂಡ ನಾವು ಹೇಗೆ ಭ್ರಮೆಗೆ ಬೀಳ್ತೇವೆ ಅಂತಂದರೆ, ನಾವೇ ಸ್ಮಾರ್ಟ್ ಅಂತ. ಅದು ಬೆಳೀತಾ ಅದು ಅವರಿಗೆ ಒಂದಷ್ಟು ಜೀವನದಲ್ಲಿ ಪೆಟ್ಟು ಬಿದ್ದಾಗ ಅದಕ್ಕೆ ಅವರಿಗೆ ನಿಜವಾದ ಅರ್ಥ ಆಗ್ತದೆ, ನಾವೆಲ್ಲ ಸ್ಮಾರ್ಟ್, ಇದರ ಹಿಂದೆ ಒಂದು ಬೇರೆ ಇದೆ ಅಂತೇಳಿ. ಆದರೆ ಈ ವಯೋಮಾನದವರಿದ್ದಾರಲ್ಲ, ಸಾಮಾನ್ಯವಾಗಿ 18 ದಾಟಿದ ಕೂಡಲೇ, ಆಗಷ್ಟೇ ಒಂದು ಓದಿ ಕಾಲೇಜಿಂದ ಈಚೆ ಬಂದಿರ್ತಾರಲ್ಲ, ಪುಸ್ತಕದ ಬದನೆಕಾಯಿ ಪಡ್ಕೊಂಡು, ಅವರು ತಾವು ಅತೀ ಬುದ್ಧಿವಂತರು ಅನ್ನೋ ಒಂದು ಭ್ರಮೆಗೆ, ಅದು ನೀವು ಬಿದ್ದಿರ್ತೀರ, ನಾನೂ ಬಿದ್ದಿರ್ತೇನೆ, ಅದೊಂದು ಪ್ರಮಾಣ ಹೆಚ್ಚು ಕಮ್ಮಿ ಅಷ್ಟೇ. ಆದರೆ ಹೊಸ ತಲೆಮಾರು ಯಾವತ್ತೂ ಆ ಭ್ರಮೆಗೆ ಬಿದ್ದಿರ್ತದೆ. ಉದಾಹರಣೆಗೆ, ನಾವು HAL ಇಂಜಿನಿಯರ್ ಆಗಿದ್ದೆ ಮಿತ್ರರೆ, ಮೊದಲು ಡ್ರಾಯಿಂಗ್ ಮಾಡಲಿಕ್ಕೆ ಇಷ್ಟು ದೊಡ್ಡ ಬೋರ್ಡ್ ಬರೋದು, ಈ ಥರದ ದೊಡ್ಡ ಬೋರ್ಡು, ಇದರಲ್ಲಿ ಈ ಸೈಜಿಗೆ ಒಂದು A0 ಸೈಜ್ ಅಂತೇಳಿ. ಇಂಥ ಒಂದು ಡ್ರಾಯಿಂಗ್ ಮಾಡಲಿಕ್ಕೆ ಸುಮಾರು ಒಂದು 2-3 ತಿಂಗಳು ಬೇಕು. ಆಮೇಲೆ ಕಂಪ್ಯೂಟರ್ ಬಂತು, ಆಟೋಕ್ಯಾಡ್ ಅಂತ ಬಂತು, ಅದರಲ್ಲಿ ರಬ್ಬರ್ ಲೈನ್ಗಳನ್ನ, ಸರ್ಕಲ್ಗಳನ್ನ ಬೇಡ ಅಂತಂದರೆ ಡಿಲೀಟ್ ಮಾಡ್ಬೋದು, ತಿದ್ದಬಹುದು ಎಲ್ಲ. ಅದು ಆವಾಗ ನಾವು ತುಂಬ ಅಡ್ವಾನ್ಸ್ಡ್ ಅಂದ್ಕೊಂಡು, ನಮ್ಮ ಹಿಂದಿನ ತಲೆಮಾರಿನವರು 3 ತಿಂಗಳ ಡ್ರಾಯಿಂಗ್ ತಗೊಳ್ಳೋದನ್ನು ನಾವು 15-20 ದಿನದಲ್ಲಿ ಮಾಡ್ತೇವೆ ಅಂತ ಆ ಭ್ರಮೆಗೆ ಬಿದ್ವಿ. ಆಮೇಲೆ ಸಾಲಿಡ್ ಮಾಡಲಿಂಗ್ ಅಂತ ಬಂತು, ಕ್ಯಾಟಿಯಾ ಹತ್ರ, ಆಟೋಡೆಸ್ಕ್ ಇನ್ವೆಂಟರ್ ಹತ್ರ. ಅದು ಒಂದೇ ದಿನದಲ್ಲಿ, ನಮ್ಮ ಹಿರಿಯರು 3 ತಿಂಗಳು ಮಾಡುವಂಥ ಡ್ರಾಯಿಂಗನ್ನು ನಾವು ಒಂದೇ ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿತ್ತು.
ಆವಾಗ ಒಂದು ಆ ಟ್ರಾನ್ಸಿಷನ್ ಸ್ಟೇಜಲ್ಲಿ ನಮಗೆ ಹಿರಿಯರು ಹೇಳಿದ್ದ ನನ್ನ ಮಾತು ನೆನಪಿದೆ, ನೀವು ಬಿಡ್ರಿ, ನಿಮ್ಮ ಸ್ಪೀಡಿಗೆ ನಾವು ಬರೋಕ್ಕಾಗಲ್ಲ, ನಾವಿನ್ನೇನು ರಿಟೈರ್ಮೆಂಟ್ 50-60 ವರ್ಷ ಆಗ್ತಾ ಬಂತು, ನೀವೇ ಮಾಡ್ಕೊಳ್ಳಿ, ನಮ್ಮನ್ನು ಕೇಳಬೇಡಿ ಅಂತ ಆ ಮಟ್ಟಕ್ಕೆ ಬಂದರು. ಅವರು ಒಂದು ರಿವ್ಯೂ ಎಲ್ಲ ಮಾಡಬೇಕಲ್ಲ ಡಿಸೈನನ್ನು ಅಥವಾ ಡ್ರಾಯಿಂಗನ್ನು, ಅವ್ರು ನೋಡೋದೇ ಇಲ್ಲ ಅನ್ನುವ ಮಟ್ಟಕ್ಕೆ ಅವ್ರಿಗೆ ಅರ್ಥ ಆಗದ ಸ್ಟೇಜಿಗೆ ಬಂತು. ಆಗ ನಮಗೂ ಒಂದು ಆ ಥರ ಬಂದಿತ್ತು, ನಾವು ತುಂಬ ಸ್ಮಾರ್ಟ್, ಹಿರಿಯರಿಗೆ ಇದೆಲ್ಲ ಅರ್ಥ ಆಗದ ಮಟ್ಟಕ್ಕೆ ನಾವಿದ್ದೇವೆ ಅಂತ. ಖಂಡಿತ ಈ ಭ್ರಮೆಗೆ ನಾನೂ ಬಿದ್ದಿದ್ದೇನೆ ಅಂತೇಳಿ, ಅದು ಮಕ್ಕಳ ಮಾತ್ರ ತಪ್ಪು ಅಲ್ಲ, ನಾನು ಕೂಡ ಇಂಥ ಭ್ರಮೆಗೆ ಬಿದ್ದಿದ್ದೇನೆ ಅಂತ ಹೇಳುವ ನನ್ನ ಉದ್ದೇಶ ಆಗಿತ್ತು ಮಿತ್ರರೇ. ಈಗ ನಿಜವಾದ ವಿಷಯಕ್ಕೆ ಬರುವ, ಈ ತಲೆಮಾರಿನ ಈ ಒಂಥರ ದಿಮಾಕು ಅಂತ ನೀವು ಕರಿತೀರಲ್ಲ, ಈ ಒಂದು ಅಹಂ, ಅದು ಬರುವುದು ಸಹಜ. ಇದನ್ನು ಇತ್ತೀಚೆಗೆ ನಮ್ಮ ಬಾಲ್ಯದಲ್ಲಿ ಭಾರತ ತುಂಬ ಹಿಂದುಳಿದಿತ್ತು. ನಾವು ಅಂದರೆ ಬಡತನ, ಒಂದು ಹೊತ್ತಿಗೆ ಊಟ ಇಲ್ಲದ ಪರಿಸ್ಥಿತಿ, ಆಮೇಲೆ ಬಟ್ಟೆ, 1-2 ಬಟ್ಟೆ ನಮಗೆ ಅದು ಭಾರಿ ದೊಡ್ಡ ಸಂಪತ್ತು. ಆವಾಗ ಚಪ್ಪಲಿ ಇರ್ತಿರ್ಲಿಲ್ಲ. ಈ ಹಂತದಿಂದ ನಾವು ಬೆಳೆದು ಇವಾಗ ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರ ಹೊಮ್ತಾ ಇದ್ದೀವಲ್ಲ, ಖಂಡಿತವಾಗಿ ನಮ್ಮನ್ನು ಸೋಲಿಸಲಿಕ್ಕೆ, ನಮ್ಮನ್ನು ಕಾಲೆಳಿಲಿಕ್ಕೆ ವಿದೇಶಿ ವಿಧ್ವಂಸಕ ಶಕ್ತಿಗಳು ಖಂಡಿತವಾಗಿ ಹಾತೊರಿತೇವೆ. ಆ ಶಕ್ತಿಗಳು ಇಂತಹ ನಮ್ಮ ಬಾಲಕರ ಮಾನಸಿಕತೆಯನ್ನು ಬಳಸಿಕೊಳ್ತಾ ಎನ್ನುವುದೇ ಇಲ್ಲಿ ತುಂಬ ಗಂಭೀರವಾದ ವಿಷಯ ಮಿತ್ರರೇ. ಆದ್ದರಿಂದ ನಾವು ಆ ಕೆಲವು ಒಂದಷ್ಟು ಅವ್ರನ್ನ ಆ ಜಿರಳೆ ತಿಗಣೆಗಳು ಅಂತ ಅವ್ರು ಏನೇನು ಕರ್ಕೊಂಡಿದ್ದಾರೋ ಅವರೊಟ್ಟಿಗೆ ನಮ್ಮ ಸಂಸ್ಕಾರಯುತ ಮಕ್ಕಳನ್ನು ಗುರುತಿಸಿ, ನೀವು ಕೂಡ ಜೆನ್ಜಿ, ನೀವು ಅದೇ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಿ ಅನ್ನೋದು ಖಂಡಿತವಾಗಿ ಮಾಧ್ಯಮರು ಮಾಡುತ್ತಿರುವ ತಪ್ಪು. ಖಂಡಿತವಾಗಿ ಅದು ತಪ್ಪು. ನೋಡಿ, ಆ ಇಡೀ ತಲೆಮಾರಿಗೆ ಒಂದು ಹೆಸರು ಕೊಡೋದೇ ಉಂಟಲ್ಲ, ಒಂದು ಟೈಟಲ್ ಕೊಡೋದು, ನೀವು ಜೆನ್ಜಿಗಳು, ನೀವೆಲ್ಲರೂ 38 ಕೋಟಿ ಜನರು ಅದರಲ್ಲಿ ಖಂಡಿತವಾಗಿ ಅದು ಸರಿಯಲ್ಲ. ಎಲ್ಲ ಕಾಲಘಟ್ಟದಲ್ಲೂ, ಎಲ್ಲ ಕಾಲಮಾನದಲ್ಲೂ, 1000 ವರ್ಷಗಳ ಹಿಂದೆನೂ ಇತ್ತು, ಆನಂತರನೂ ಇತ್ತು, ಇವತ್ತು ಇದ್ದಾರೆ. ಒಂದು ಸಮಾಜದಲ್ಲಿ ಕೆಟ್ಟವರೂ ಇರ್ತಾರೆ, ಒಳ್ಳೆಯವರೂ ಇರ್ತಾರೆ. ಆ ಕೆಟ್ಟವರು ಮಾಡುವ ಕೆಲಸಕ್ಕೆ ಒಳ್ಳೆಯವರನ್ನೂ ಕೂಡ ನೀವು ಒಟ್ಟೊಟ್ಟಿಗೆ ಸಮೀಕರಿಸಿ ನೋಡೋದು ತಪ್ಪು. ಮೊನ್ನೆ ನನ್ನ ಬೆಂಗಳೂರಿನ ಸಹೋದ್ಯೋಗಿ ಮಿತ್ರ, ಅವರು ತುಂಬ ಉನ್ನತ ಹುದ್ದೆಯಲ್ಲಿ ಅಧಿಕಾರಿ ಆಗಿದ್ದಾರೆ, ಸಂಜಯ್ ಅಂತ. ಅವರಿಗೆ ನಾನು ಕರೆ ಮಾಡಿ ಅವರ ಮಗಳು ನೀಟಲ್ಲಿ ಉತ್ತಮ ರ್ಯಾಂಕ್ ಬಂದಿದ್ದಕ್ಕೆ ಅಭಿನಂದನೆ ಹೇಳುವ ಅಂತ ನಾನು ಕರೆ ಮಾಡಿದೆ. ಮಾತಾಡ್ತಾ ನಾನು ಹೇಳಿದೆ, ಏನಮ್ಮ ನೀನು ಹೋಗಲಿಲ್ಲ ನೀನು ಪ್ರತಿಭಟನೆಗೆ ಅಂತ. ಅವರು ಏನಂದರು, ಅಂಕಲ್ ನನಗೆ ಈ ಎಕ್ಸಾಮ್ ಮತ್ತೆ ಎಕ್ಸಾಮ್ ಕೊಟ್ಟಿರೋದು ನನಗೇನು ಕಳ್ಕೊಂಡದ್ದೇನಿಲ್ಲ, ಪುನಃ ಇನ್ನೊಮ್ಮೆ ರಿವ್ಯೂ ಮಾಡಿ ನಾನು ಬರೆದೆ ಅಷ್ಟೇ. ನನಗೂ ಕರೆ ಬಂದಿತ್ತು, ಫ್ರೀಡಮ್ ಪಾರ್ಕಿಗೆ ಬನ್ನಿ, ಹೋರಾಟ ಮಾಡೋಣ, ಪ್ರತಿಭಟನೆ ಮಾಡುವ ಅಂತೇಳಿ. ಆದರೆ ಅವರ ತಂದೆ ಏನಂದ್ರು ಗೊತ್ತಾ, ಇದು ರಾಜಕೀಯ ಪ್ರೇರಿತ, ನೀನು ಅದಕ್ಕೆ ಹೋಗಬೇಡ ಅಮ್ಮ, ನೀನು ಇದು ರಾಜಕೀಯ ಪ್ರೇರಿತ, ಇದರ ಇನ್ನೇ ಬೇರೆ ಕೆಟ್ಟದಿದೆ, ನಾವು ಅದರಿಂದ ಕಳ್ಕೊಳ್ಳೋದಾದರೂ ಏನು ಅಂತ. ಒಂದು ವೇಳೆ ಪೇಪರ್ ಲೀಕ್ ಆಗಿ, ನಾನು ಪೇಪರ್ ಲೀಕನ್ನು ಸಮರ್ಥಿಸಿಕೊಳ್ತಿಲ್ಲ, ಅದು ತುಂಬ ಕೆಟ್ಟದ್ದು, ಅದು ನಿರ್ಮೂಲನೆ ಆಗಲೇಬೇಕು, ಅಂಥ ಭ್ರಷ್ಟಾಚಾರಗಳೆಲ್ಲ. ಪೇಪರ್ ಲೀಕ್ ಆಗಿ ಅದನ್ನು ಪ್ರಕರಣವನ್ನು ಮುಚ್ಚಿ ಹಾಕಿ ಪುನಃ ಪರೀಕ್ಷೆ ಕೊಡದೆ ಅರ್ಹ ಅಭ್ಯರ್ಥಿಗಳನ್ನು ವಂಚಿಸಿದರೆ ಅದು ಖಂಡಿತ ಅಪರಾಧ ಆಗಿತ್ತು. ಆದರೆ ಇಲ್ಲಿ ಪುನಃ ಎಕ್ಸಾಮ್ ನಡೆದಿದೆ, ಅರ್ಹ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ಕಿದೆ. ಅದರ ಹೊರತಾಗಿಯೂ ನೀವು ಅವರು ನೋಡಿ, ಅವರ ಜಿರಳೆ ತೆಗಣೆಗಳ ಬೇಡಿಕೆ ನೋಡಿ, ಅವರಿಗೆ ಶಿಕ್ಷಣದ ಬಗ್ಗೆ ಅಂಥ ಏನು ಕಲ್ಪನೆ ಏನಿಲ್ಲ. ನಾನು ಹೇಳೋದು ಓಪನ್ ಬುಕ್ ಎಕ್ಸಾಮ್ ಕೊಡಿ ಅಂತೇಳಿ. ಅಂಥ ಒಂದು ಡಿಬೇಟಿಗೆ ಅವರು ಬರ್ತಾರೆ. ಅವನ ಪ್ರತಿಭೆ, ನಿಜವಾದ ಪ್ರತಿಭೆ ಒಬ್ಬನಿಗೆ ಇದ್ದ ಅಂತಂದರೆ ಅವನು ಎಲ್ಲಿಂದಾದ್ರೂ ನೋಡಿ, ಪುಸ್ತಕ ನೋಡಿಕೊಂಡೇ ಬರೀಲಿ. ಒಬ್ಬ ಸಿವಿಲ್ ಇಂಜಿನಿಯರೇ ತಗೊಳ್ಳಿ ನೀವು, ಅವನು ಪುಸ್ತಕ ನೋಡಿಕೊಂಡೇ ಡಿಸೈನ್ ಮಾಡಲಿ, ಇಂಟರ್ನೆಟ್ಟಲ್ಲಿ ಕೇಳಲಿ, 1000 ಜನ ಅವನ ಫ್ರೆಂಡ್ಸ್ ಹತ್ರ ಫೋನ್ ಮಾಡಿ ಕೇಳಲಿ. ನಮಗೆ ಬೇಕಾದ್ದೇನು, ಉತ್ತಮ ಒಂದು ಅವನಿಗೆ ಬ್ರಿಡ್ಜ್ ಬೇಕಾದ್ದು, ಅದರ ಬಗ್ಗೆ ಅದು ಎಷ್ಟು ವರ್ಷ ದೀರ್ಘ ಬಾಳಿಕೆ ಬರಬೇಕು, ಅದು ಮುರಿದು ಹೋಗಬಾರ್ದು, ಚೆನ್ನಾಗಿ ನಮ್ಮ ಬಳಕೆಗೆ ಚಂದ ಬರುವ ಹಾಗೆ ಇರಬೇಕು. ಅದರ ಹೊರತಾಗಿ ಆ ಶಿಕ್ಷಣದಲ್ಲಿ ಇಂಥದ್ದೆಲ್ಲ ತುಂಬ ಗ್ಲಿಚ್ಗಳಿವೆ. ಇಂಥದ್ದರ ಪರಿವರ್ತನೆ ಬಗ್ಗೆ ಆ ಕಲ್ಪನೆ ಇಲ್ಲ ಆ ಜಿರಳೆ ತೆಗಡೆಗಳಿಗೆ. ಅವರು ಬೇರೆ ಯಾವುದೋ ವಿಚಾರಗಳು ರಾಜಕೀಯ ಪ್ರೇರಿತವಾಗಿ ಹೋರಾಟ ಮಾಡಿದ್ರೂ ಕೂಡ ನನಗೇನು ಅದರ ಬೇಜಾರಿರಲಿಲ್ಲ. ಆದರೆ ಭಾರತೀಯ ಸಂಸ್ಕೃತಿಯನ್ನು ನಾವು ಯಾವಾಗ ಇವತ್ತು ತಲೆ ಎತ್ತಿ ಭಾರತ ವಿಶ್ವದಲ್ಲಿ ತಲೆ ಎತ್ತಿ ನಡೆಯುವಂಥ ಆಗಿದೆಯೋ, ಆ ಸಂಸ್ಕೃತಿಯನ್ನು ಅವರು ಅವಹೇಳನ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯನ್ನ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರೆ. ನೀವು ಮೋದಿಜಿಯವರನ್ನು ಎಷ್ಟೇ ದ್ವೇಷಿಸಿ ಪರವಾಗಿಲ್ಲ, ನಾನೇನು ಅದರ ಬಗ್ಗೆ ನೀವು ಅದನ್ನು ಅವರ ನಿರ್ಧಾರಗಳ ಬಗ್ಗೆ ನಿಮಗೆ ಅಸಮಾಧಾನ ಇರ್ಬೋದು. ಆದರೆ ಅವರನ್ನು ಅವಾಚ್ಯವಾಗಿ ಬೈಯುವುದು, ಅವರ ಅಮ್ಮನನ್ನು ನಿಂದಿಸುವುದು ಅದು ಭಾರತೀಯ ಸಂಸ್ಕೃತಿ ಅಲ್ಲ. ನೀವು ಪ್ರಜಾಸತ್ತಾತ್ಮಕವಾಗಿ ನಿಮ್ಮ ಬೇಡಿಕೆಗಳನ್ನು ಮುಂದಿಡಿ. ನೀವು ಒಂದು ಪ್ರಬಂಧ ಬರೀರಿ, ಶಿಕ್ಷಣ ವ್ಯವಸ್ಥೆನೇ ಬದಲಾಯಿಸುವುದಾಗಿ. ನಾನು ಖಂಡಿತವಾಗಿ ಈ ಶಿಕ್ಷಣ ವ್ಯವಸ್ಥೆಯನ್ನು ನಾನು ಸಮರ್ಥಿಸುವುದಿಲ್ಲ. ನಾನು ಆಗಲೇ ಹೇಳಿದೆ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಕೆಲವೇ 1000 ಮಂದಿ. ಆದರೆ ನಿಜವಾದ ಈ
ಜನ್ರೇಷನ್ ಇದೆಯಲ್ಲ, ಆ ಜನ್ಜಿ ಅಂತ ಅವ್ರು ಗುರುತಿಸಿಕೊಳ್ಳುವ ವಯೋಮಾನದವರು ಅವರು 38 ಕೋಟಿ ಮೇಲೆ ಇದ್ದಾರೆ. ಇದು ಹೇಗಾಯಿತು ಅಂತಂದರೆ, ಒಂದು ಬೆಟ್ಟದಷ್ಟು ಟೊಮೆಟೊ ರಾಶಿಗಳಿವೆ, ಅದರಲ್ಲಿ ಒಂದು 4 ಕೊಳೆತ ಟೊಮೆಟೊ ಇದೆ. ಇಡೀ ರಾಶಿಯನ್ನು ಇದು ಕೊಳೆತ ಟೊಮೆಟೊ ಅಂತ ಕರೆದು ತಪ್ಪು. ಅದರ ಬದಲಾಗಿ ಆ ಕೊಳೆತ 4 ಟೊಮೆಟೊಗಳನ್ನ ಹೆಕ್ಕಿ ಬಿಸಾಡಬೇಕು. ಇಲ್ಲ ಅಂತಂದರೆ ಮಿಕ್ಕಿದ್ದ ಟೊಮೆಟೊಗಳನ್ನು ಕೂಡ ಹಾಳು ಮಾಡ್ತವೆ. ಇಡೀ ಟೊಮೆಟೊ ರಾಶಿಯನ್ನೇ ಕೊಳೆತ ಟೊಮೆಟೊಗಳ ರಾಶಿಯೊಂದಿಗೆ ಗುರುತಿಸುವುದು ಮಾಧ್ಯಮರು ಮಾಡಿದ ದೊಡ್ಡ ತಪ್ಪು. ಒಳ್ಳೆಯ ಸಂಸ್ಕಾರಯುತ ಮಕ್ಕಳನ್ನು ಕೂಡ ಜೆನ್ಜಿ ಎಂಬ ಹಣೆಪಟ್ಟಿ ಕಟ್ಟಿ ವಿದೇಶಿ ಶಕ್ತಿಗಳು ಶ್ರೀಲಂಕಾದಲ್ಲಿ ಸರ್ಕಾರನ ಅಸ್ಥಿರ ಮಾಡಿದ್ರು. ಆಮೇಲೆ ಗೌರ್ಮೆಂಟ್ನ ಪರಿಸ್ಥಿತಿ ಏನಾಯಿತು ಅಂತ ನೀವು ನೋಡಿರ್ತೀರ. ಆಮೇಲೆ ಬಾಂಗ್ಲಾದೇಶದಲ್ಲಿ ಅದು ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು, ಆ ದೇಶ ಆರ್ಥಿಕವಾಗಿ ಸದೃಢ ಆಗ್ತಾ ಇತ್ತು. ಅಂಥ ದೇಶವನ್ನು ಈ ಜೆನ್ಜಿಗಳು ಅಂತೇಳಿ ಹಣೆಪಟ್ಟಿ ಎಲ್ಲರನ್ನ ಒಂದು ಗುಂಪಲ್ಲಿ ಸಮೂಹ ಸನ್ನಿಗೆ ಒಳಪಡಿಸಿ ವಿದೇಶಿ ಶಕ್ತಿಗಳು ಆ ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಉದಾಹರಣೆ ಕೂಡ ನಮ್ಮ ಜೊತೆ ಇದೆ. ಹಾಗೆ ನೇಪಾಳದಲ್ಲಿ ಜೆನ್ಜಿಗಳನ್ನು ಅಂತ ಆ ಪದ ಬಳಸಿ ಹೇಗೆ ಆ ದೇಶವನ್ನು ಅಸ್ಥಿರಗೊಳಿಸಿದರು ಅನ್ನೋದು ಕೂಡ ಉದಾಹರಣೆ ನಮ್ಮಿದೆ. ಇಂಥ ಒಂದು ದೇಶವನ್ನು ಅಸ್ಥಿರಗೊಳಿಸುವಂಥ ಘಟನೆ ನಮ್ಮ ದೇಶದಲ್ಲಿ ನಡೆಯದಿರಲಿ ಅಂತ ಹೇಳುವುದರ ಬಗ್ಗೆ ನಾವೆಲ್ಲರೂ ಜಾಗ್ರತೆ ವಹಿಸುವಂಥ ತುಂಬ ಅವಶ್ಯಕತೆ ಇದೆ. ನಮ್ಮ ಮನೆಯಲ್ಲೂ ಮಿತ್ರರೇ ಇಬ್ಬರು ಆ ಜೆನ್ಜಿ ವಯೋಮಾನದ 2 ಮಕ್ಕಳಿದ್ದಾರೆ. ನಾವು ನಮ್ಮ ಇತಿಮಿತಿಯಲ್ಲಿ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವಿಸುವಂಥ ಸಂಪೂರ್ಣ ಒಂದು ನಾಗರಿಕತೆಯನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದ್ದೇವೆ. ಅದರ ಹೊರತಾಗಿಯೂ ಎಲ್ಲಾದರೂ ಕೆಟ್ಟವರ ಈ ಇಲಿ ಜಿರಳೆ ತಿಗಣೆಗಳ ಸಹವಾಸಕ್ಕೆ ಬಂದು ಒಂದು ವೇಳೆ ಎಲ್ಲಾದರೂ ದೇಶದ ಗೌರವಕ್ಕೆ ಚ್ಯುತಿ ಬರುವ ಈ ಸಂಸ್ಕೃತಿಗೆ ಚ್ಯುತಿ ಬರುವಂತೆ ನಡ್ಕೊಂಡ್ರೆ ಖಂಡಿತವಾಗಿಯೂ ಈ ಮಣ್ಣಿನ ಗೌರವವನ್ನು ರಕ್ಷಿಸುವಂತಹ ಸಂಸ್ಥೆಗಳಾದ ಪೊಲೀಸ್ ಸಂಸ್ಥೆಗಳು, ನ್ಯಾಯಾಲಯ, ಇದ್ಯಾವುದು ನಮ್ಮ ಮಕ್ಕಳ ಮೇಲೆ ಕಠಿಣ ಕ್ರಮಗೊಳ್ಳುವುದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಹೆಚ್ಚಿನ ಎಲ್ಲ ಪೋಷಕರು ತುಂಬ ಕಷ್ಟಪಟ್ಟು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನೀವು ಮಾಡಿರ್ತೀರ. ಆದರೆ ಹಾಗೆ ಸಾಧನೆ ಮಾಡ್ತಾ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೆದಿರಲಿ ಅಂಥೇಳಿ ನೀವು ಅವರನ್ನು ಒಂದು ಸುಖದಲ್ಲಿ ಬೆಳೆಸುವ ಒಂದು ವಾತಾವರಣ ನಿರ್ಮಿಸಿರ್ತೀರಿ. ಅದೇ ಇಂದಿಗೆ ತುಂಬ ಮುಳುವಾಗ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ಆಗಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳು ಇರ್ತಾ ಇದ್ರು. ಅವ್ರ ಕಡೆ ಎಲ್ಲರ ಕಡೆನೂ ಗಮನ ಕೊಡುವಷ್ಟು ಆಗ ಪುರ್ಸೊತ್ತಿರ್ತಿರ್ಲಿಲ್ಲ. ಈಗ ಏನಾಗಿದೆ, 1-2 ಮಕ್ಕಳಾದ್ದರಿಂದ ಅವರಿಗೆ ತುಂಬ ನಾವು ಅವ್ರನ್ನ ತಲೆ ಮೇಲೆ ಕೂರಿಸಿಕೊಂಡಿರ್ತೇವೆ. ಮೊದಲು ನಾವು ದೊಡ್ಡವರು ಮಾತಾಡುವಾಗ, ನಾವೆಲ್ಲ ಚಿಕ್ಕವರಿದ್ದಾಗ ದೊಡ್ಡವರು ಮಾತಾಡುವಾಗ ನೀವು ಮಧ್ಯೆ ಬಾಯಿ ಹಾಕ್ಬಿಟ್ಟಿದ್ದ ಮಕ್ಕಳಿಗೆ ಜೋರು ಮಾಡ್ತಾಯಿದ್ರು. ಈಗ ಹಾಗಲ್ಲ, ಮಕ್ಕಳನ್ನು ನೀವು ಮಾತಾಡಿ ಅವರನ್ನೆಲ್ಲ ಕೇಳಿ ನಾವೊಂದು ಬದಿಲಿ ಕೂತ ಹಾಗೆ ನೀವು ಮಾತಾಡಿದ ಅವರು ನಿಲ್ಲಿಸಿದ ಮೇಲೆ ಮತ್ತೆ ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತ ಹೇಳೋದು ನನ್ನ ಉದ್ದೇಶ. ಇದನ್ನು ನಾವು ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ಇದನ್ನು ಕಲಿಸ್ತಾ ಒಟ್ಟಿಗೆ ಯಾವುದು ಒಳ್ಳೆಯದು ಕೆಟ್ಟದು, ಆಮೇಲೆ ಅವರಿಗೆ ಆ ಭ್ರಮೆ ಇದೆಲ್ಲ ನಾವು ಶ್ರೇಷ್ಠರು ಅನ್ನುವ ಭ್ರಮೆ ತಲೆಗೆ ಬಾರದ ಹಾಗೆ ನೋಡಿಕೊಳ್ಳೋದು ಭಾರಿ ಮುಖ್ಯ. ಜೊತೆಗೆ ಸಾಮಾನ್ಯವಾಗಿ ಮಕ್ಕಳು ಒಳ್ಳೆಯವರೇ ಇರ್ತಾರೆ. ಯಾವಾಗ ಅವ್ರು ಕೆಟ್ಟವರಾಗ್ತಾರೆ ಅಂತ ನಾನು ಹೇಳೋದಿಲ್ಲ. ಅವರಿಗೆ ಆ ಹಿಂದಿನ ತಮ್ಮ ಪೋಷಕರು ಪಟ್ಟ ಕಷ್ಟಗಳು ಅವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅವರು ಸ್ವಲ್ಪ ಉಡಾಫೆಯಾಗಿ ಆಗಿರ್ತಾರೆ. ಅವರ ಈ ಮಾನಸಿಕತೆಯನ್ನು ನಮ್ಮ ವಿರೋಧಿ ಶಕ್ತಿಗಳಿದಾರಲ್ಲ ಅವರು ಬಳಸದ ಹಾಗೆ ನಾವು ಜಾಗ್ರತೆ ವಹಿಸೋದು ತುಂಬ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಅವರು ಮೊದಲಾದರೆ ಯಾರೊಟ್ಟಿಗೆ ಅಡ್ಡ ಆಡ್ತಾ ಇದ್ದಾನೆ, ಯಾರೊಟ್ಟಿಗೆ ಅವರ ಸ್ನೇಹಿತರು ಯಾರೊಟ್ಟಿಗೆ ಅಡ್ಡಾಡ್ತಾ ಇದ್ದಾರೆ ಅನ್ನೋದರಿಂದ ನಾವು ಕಂಡುಹಿಡಿಬೋದಿತ್ತು ಎಲ್ಲಿ ಅವರು ದಾರಿ ತಪ್ತಾ ಇದ್ದಾರೆ ಅಂತ. ಈಗ ಹಾಗೆ ಇಲ್ಲ. ಅವರು ಹೊರಗಡೆ ರೂಮಲ್ಲೇ ಕೂತು ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ತುಂಬ ಸುಲಭವಾಗಿ ನಿಮ್ಮ ಮಕ್ಕಳನ್ನು ಗಾಳ ಹಾಕಿ ಅವರು ಹೇಳ್ಕೊಳ್ತಾರೆ ಮಿತ್ರರೇ. ಆದ್ದರಿಂದ ನಿಮ್ಮ ಮಕ್ಕಳು ಯಾವ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದಾರೆ, ಯಾಕೆ ಬಳಸ್ತಾ ಇದ್ದಾರೆ, ಅದರ ಪರಿಣಾಮಗಳೇನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ತುಂಬ ಜನ ಈಗ ಇತ್ತೀಚೆಗೆ ಮೊನ್ನೆ ಇಲಿ ಜಿರಳೆಗಳ ಅವರು ದಂಗೆಯಲ್ಲಿ ಒಳ್ಳೆ ಮಕ್ಕಳನ್ನು ಕೂಡ ಗಾಳ ಹಾಕಿ ಹೇಳ್ಕೊಂಡದ್ದು ಇದೇ ರೂಪದಲ್ಲಿ. ಆದ್ದರಿಂದ ಮಕ್ಕಳು ಬಳಸುವ ಸೋಷಿಯಲ್ ಮೀಡಿಯಾವನ್ನು ನೀವು ಗಮನವಿಟ್ಟು ನೋಡುವುದು, ಅದನ್ನು ಪರಾಮರ್ಶಿಸುವುದು, ಯಾಕೆ ಬಳಸ್ತಾ ಇದ್ದಾರೆ, ಅದರ ಪರಿಣಾಮಗಳನ್ನ ವಿಮರ್ಶಿಸುವುದು ತುಂಬ ಮುಖ್ಯ.